ಏನ್ ಇಷ್ಟು ದೊಡ್ಡ ತಗೊಂಡಿದ್ದೀರಾ? ನಿಜವಾಗ್ಲು ನನ್ನ ಮನೆಗೆ ಅಂತ ಹೇಳ್ಬಿಟ್ಟು ಮೊದಲನೇ ಈ ತರ ಫರ್ನಿಚರ್ ಸ್ವಂತ ಮನೆಯಲ್ಲಿ ಮೊದಲನೇ ಫರ್ನಿಚರ್ ತಗೊಂಡಿರೋದು. ಇದು ಬಜೆಟ್ ಫ್ರೆಂಡ್ಲಿ ಕೂಡ ಬಂತು. ಅಂಡ್ ಗೈಸ್ ಇಲ್ಲಿ ನಮ್ಮ ವಾರ್ಡ್ರೋಬ್ ಬಂದು ಫಿಕ್ಸ್ ಆಗ್ತಾ ಇದೆ. ವಾವ್, ಸೂಪರ್ ಆಗಿದೆ. ಹೊಸ ಮನೆಗೆ ಹಳೆ ನೆಂಟ್ರು ಸ್ವಾಗತ. ಹೊಸ ಮನೆಗೆ ಹಳೆ ನೆಂಟ್ರು. ಏನ್ ಮಾಡ್ತಾ ಇದೀರಾ ಮೋಹನ್? ಸೀಕ್ರೆಟ್ ಏನು? ಈ ತರ ಮುಖ ಮಿಂಚಿದ್ದಾರೆ. ಸೊ ನಂದು ಜಾಸ್ತಿ ಕೆಲಸ ಮಾಡಿಸ್ತಾರೆ. ಇದು ಒಂದು ಪಾಠ. ಇವ್ನು ಏನು ಆಡಿಸಿ ನೋಡು ಬಿಡಿಸಿ ನೋಡು ಅಂತ ಹಿಂಗೆ ಮಾಡ್ಕೊಬೇಡಿ. ಹಾಯ್ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಅಂಡ್ ಇವತ್ತೊಂದು ಹೊಸ ಬ್ಲಾಗ್ ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಥಂಬ್ನೇಲ್ ಆಲ್ರೆಡಿ ನೋಡಿರ್ತೀರಾ ನೀವು. ಸೊ ಇವತ್ತು ನಮ್ಮ ಈ ಒಂದು ಪುಟ್ಟ 1 BHK ಮನೆಗೆ ಒಂದು ಹೊಸ ಫರ್ನಿಚರ್ ಬರ್ತಾ ಇದೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಬಿಕಾಸ್ ಈ ಹೊಸ ಮನೆ ಅಂದ್ರೆ ನಮ್ಮ ಸ್ವಂತ ಮನೆ ಅಂತ ಬಂದ್ಮೇಲೆ ಒಂದು ಹೊಸ ಫರ್ನಿಚರ್ ನಾವು ತಗೊಂತಾ ಇದೀವಿ. ಬಿಕಾಸ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾವು ಇಂಟೀರಿಯರ್ಸ್ ಮಾಡಿಸಿಲ್ಲ. ಸೊ ಏನೇ ಇಂಟೀರಿಯರ್ಸ್ ಇದ್ರು ಈ ಮನೆಯಲ್ಲಿ ಮಾಡಿಸಿರುವಂತ ಈ ಒಂದು ಕೆಳಗಡೆ ಕಿಚನ್ ಕ್ಯಾಬಿನೆಟ್ ಏನಿದೆಯೋ ಅದು ಬರೀ ಶಟರ್ಸ್ ಅಷ್ಟೇ ಆಯ್ತಾ, ಒಳಗಡೆ ಏನು ಮಾಡಿಲ್ಲ. ಸೊ ಇದಕ್ಕೆ ಒಂದು ಹೊಸ ಫರ್ನಿಚರ್ ಇವಾಗ ತರಿಸ್ತಾ ಇದ್ದೀವಿ. ಬಿಕಾಸ್ ನೀವು ನನ್ನ ಹಳೆ ಬ್ಲಾಗ್ ಅಲ್ಲಿ ನೋಡಿರ್ತೀರಾ, ದಟ್ ಒಂದು ರೂಮ್ ಪೂರ್ತಿ ನಾನು ಬಟ್ಟೆ ಸಾಗರನ್ನ ಮಾಡಿಬಿಟ್ಟಿದ್ದೆ. ಸೊ ಬಟ್ಟೆನ ನಾನು ಹಾಗೆ ಇಟ್ಟರೆ ಆಗಲ್ಲ, ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಒಂದು ಹೊಸ ಫರ್ನಿಚರ್ ಪುನೀತಿಗೆ ಹೇಳಿದೆ, ನನಗೊಂದು ವಾರ್ಡ್ರೋಬ್ ಬೇಕು ಪುನೀತ ಅಂತ ಹೇಳ್ಬಿಟ್ಟು. ಸೊ ಎಸ್, ನಮ್ಮ ಮನೆಗೆ ಒಂದು ಹೊಸ ವಾರ್ಡ್ರೋಬ್ ಬರ್ತಾ ಇದೆ. ಸೊ ಇನ್ನೇನು ಅದನ್ನ ಅಂದ್ರೆ ನೆನ್ನೆನೆ ಬಂದಾಯ್ತು, ಇವತ್ತು ಬಂದು ಇನ್ಸ್ಟಾಲೇಷನ್ ಮಾಡ್ತಾರೆ. ಸೊ ಕಂಪ್ಲೀಟ್ ಆಗಿ ಇವತ್ತಿನ ಬ್ಲಾಗ್ ನ ತೋರಿಸ್ತೀನಿ. ಹಾಗೂ ಲಚ್ಚು ಬಂದು ಮಮ್ಮಿ ಮನೆಗೆ ಹೋಗಿದ್ದಾಳೆ. ಸೊ ಅವಳು ಕೂಡ ಬರ್ತಾಳೆ. ಅಂಡ್ ನಮ್ಮ ಕಸಿನ್ ಅಂದ್ರೆ ನನ್ನ ಪ್ರತಾಪ ಮತ್ತೆ ಬಿಂದು ಅವರೆಲ್ಲರೂ ಕೂಡ ಬರೋದಿದೆ. ಸೊ ಒಂದು ಕಂಪ್ಲೀಟ್ ಫ್ಯಾಮಿಲಿ ಬ್ಲಾಗ್ ನ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗುತ್ತೆ. ಅಂಡ್ ನಿಮ್ಗೆ ಏನಾದ್ರೂ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇಷ್ಟ ಆದ್ರೆ ಕಾಮೆಂಟ್ ಮಾಡಿ ಕೂಡ ತಿಳಿಸಿ ಆಯ್ತಾ. ಈ ವಾರ್ಡ್ರೋಬ್ ಏನಿದೆಯೋ ಡೆಫಿನೆಟ್ಲಿ ನೀವು ಇಷ್ಟಪಡ್ತೀರಾ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿರ್ತೀನಿ. ಯಾವುದೇ ತರದ ಕೊಲಾಬ್ರೇಷನ್ ಅಲ್ಲ ಗೈಸ್, ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತೀನಿ. ಬಟ್ ನಂಗೆ ಗೊತ್ತು ತುಂಬಾ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ. ಬನ್ನಿ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಬಟ್ ಇನ್ನೊಂದು ವಿಷಯ, ತುಂಬಾ ಇಂಪಾರ್ಟೆಂಟ್ ವಿಷಯ. ಫಸ್ಟ್ ಇಂಪಾರ್ಟೆಂಟ್ ವಿಷಯ ಹೇಳಾಯ್ತು, ಇನ್ನೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ವಿಷಯನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು. ಏನಪ್ಪಾ ಅಂದ್ರೆ, ನೀವು ನೋಡಿರ್ತೀರಲ್ವಾ, ಇವಾಗ ಈ ಹೊಸ ವರ್ಷ ಸ್ಟಾರ್ಟ್ ಆದಾಗ್ಲಿಂದನೂ ಲಿಟ್ರಲಿ 2026 ಸ್ಟಾರ್ಟ್ ಆದಾಗ್ಲಿಂದನೂ ನಮ್ಮ ಈ ಒಂದು ಮನೆ ಜರ್ನಿನ ನಿಮ್ ಜೊತೆ ಶೇರ್ ಮಾಡ್ಕೊಂಡ್ ಬಂದಿದ್ದೀವಿ. ಸೊ ಮನೆ ಜರ್ನಿ ಶೇರ್ ಮಾಡ್ಬೇಕಾದ್ರೆ ನೋಡಿದ್ರಿ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಇತ್ತು ನಮ್ಮ ಈ ಒಂದು ಜರ್ನಿನಲ್ಲಿ. ಯಾವುದು ತುಂಬಾ ಈಸಿಯಾಗಿ ಹೋಯ್ತು ಅಂತ ಇಲ್ಲ. ಅಂದ್ರೆ ಪ್ಲಾಟ್ ಈ ಒಂದು ಸೈಟ್ ಹುಡುಕೋದ್ರಿಂದ ಇಟ್ಟು ಪ್ರತಿಯೊಂದು ತುಂಬಾನೇ ಜಾಸ್ತಿ ಚಾಲೆಂಜಿಂಗ್ ಆಗಿತ್ತು. ಸೈಟ್ ಹುಡುಕೋದಿಕ್ಕೆ ನಾವು ಸುಮಾರು ಇಲ್ಲ ಅಂದ್ರೂ ಒಂದು 7-8 ತಿಂಗಳೇ ತಗೊಂಡಿದೀವಿ, ವಿಚ್ ಇಸ್ ವೆರಿ ಕಡಿಮೆ ಆಯ್ತಾ. ತುಂಬಾ ಜನ ತುಂಬಾ ವರ್ಷಾಂಗಟ್ಲಿ ಕೂಡ ಹುಡುಕ್ತಾರೆ. ಬಟ್ ಆ 7-8 ತಿಂಗಳು ಕೂಡ ನಾನೊಂದು ಎಳೆ ಮಗುನ ಇಟ್ಕೊಂಡು ಅಂಡ್ ಲಚ್ಚು ಪ್ರೆಗ್ನೆಂಟ್ ಇಟ್ಕೊಂಡು ಓಡಾಡ್ಕೊಂಡು ಅದು ಒಂಥರ ಚಾಲೆಂಜಿಂಗ್ ಆಗಿತ್ತು ನಮಗೆ. ಸೊ ಓಡಾಡ್ಕೊಂಡು ಸೈಟ್ ಹುಡುಕಿ ಮತ್ತೆ ಫಸ್ಟ್ ಒಂದು ಸೈಟ್ ಇಷ್ಟಪಟ್ಟು ಅದಕ್ಕೆ ನಾವು ಅಡ್ವಾನ್ಸ್ ಮಾಡಿ ಆ ಸೈಟ್ ಹೋಗಿ ಇದೆಲ್ಲ ತುಂಬಾನೇ ತಲೆನೋವಿನ ಕೆಲಸ ಆಗಿತ್ತು. ಅದಾದ್ಮೇಲೆ ಮತ್ತೆ ಸರಿ ಏನೆಲ್ಲ ಸ್ವಲ್ಪ ರೆಮಿಡೀಸ್ ಎಲ್ಲ ಮಾಡಿದೆ, ಸ್ವಲ್ಪ ದೇವ್ರ ಪೂಜೆ ಎಲ್ಲಾನು ಕೂಡ ಮಾಡಿ ಮತ್ತೆ ಈ ಸೈಟ್ ಫೈನಲೈಸ್ ಆಯಿತು. ಆ್ಯಂಡ್ ಇನ್ನೇನು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ವಿ ಅನ್ನೋಷ್ಟರಲ್ಲಿ ಮತ್ತೆ ಒಂದು ತಿಂಗಳು ಡಿಲೇ, ಬಿಕಾಸ್ ನಮ್ಮದು ವಾಸ್ತು ಕರೆಕ್ಟ್ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಸರಿ ಎಲ್ಲ ಕರೆಕ್ಟ್ ಮಾಡಿ ಒಂದು ತಿಂಗಳು ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ತಿರ್ಪುನ ಮಳೆ ಸಿಕ್ಕಾಪಟ್ಟೆ ಗುಂಡಿ ತೋಡಿದೀವಿ, ಮಣ್ಣು ಕುಸ್ತು ಒಳಗಡೆ ಬೀಳ್ತಾ ಇದೆ, ನೀರು ತುಂಬ್ತಾ ಇದೆ. ಆ ಗುಂಡಿನ ನಾವು ಸಿಮೆಂಟ್ ಲೀಫಲ್ಲಿ ಇದು ಮಾಡಬೇಕಲ್ಲ, ಫೌಂಡೇಶನ್ ಹಾಕಕ್ಕೆ ಆಗ್ತಾ ಇಲ್ಲ, ಆ ಥರ ಚಾಲೆಂಜಿಂಗ್. ಸೊ ಈ ಎಲ್ಲ ಚಾಲೆಂಜಸ್ನ ನಾನು ನಿಜ ಹೇಳಬೇಕು ಅಂದರೆ ಪ್ರತಿಯೊಂದು ಹಂತನೂ ಈ ಥರ ಚಾಲೆಂಜ್ ಫೇಸ್ ಮಾಡಿದ್ರೆ ಪ್ರತಿಯೊಂದು ಸತಿನೂ ನಾನು ಒಬ್ಬರು ಒಳ್ಳೆ ಆಸ್ಟ್ರಾಲಜರ್ನ ಕನ್ಸಲ್ಟ್ ಮಾಡಿ ಅವ್ರ ಹತ್ರ ಸ್ವಲ್ಪ ಎಲ್ಲನೂ ಲೈಕ್ ನೀಟಾಗಿ ಅವ್ರ ಹತ್ರ ಹೇಳಿಸ್ಕೊಂಡು ಅವ್ರು ಕೆಲವೊಂದು ರೆಮಿಡೀಸ್ ಎಲ್ಲ ಹೇಳಿದ್ರು, ಅದೆಲ್ಲನೂ ಕೂಡ ಮಾಡಿಕೊಂಡು ಇದೆಲ್ಲದಕ್ಕೂ ಥ್ಯಾಂಕ್ಸ್ ಹೇಳಬೇಕು ಗಾಯತ್ರಿ ಮ್ಯಾಮ್ಗೆ. ಸೊ ಅವ್ರು ತುಂಬಾ ಹೆಲ್ಪ್ ಮಾಡಿದ್ದಾರೆ ನನಗೆ. ಸೊ ಈ ಥರ ಎಲ್ಲ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಪ್ರತಿಯೊಂದು ಹಂತನೂ ಓಕೆ ಸಲೀಸಾಗಿ ಬರ್ತಾ ಇದೆ. ಏನಾದರೂ ಡಿಫಿಕಲ್ಟೀಸ್ ಬಂತಾ ಓಕೆ ಅವ್ರ ಹತ್ರ ಮತ್ತೆ ಕನ್ಸಲ್ಟ್ ಮಾಡೋದು, ಮತ್ತೆ ಅವ್ರು ಏನಾದರೂ ನಮಗೆ ರೆಮಿಡೀಸ್ ಹೇಳೋದು, ಆ ಥರ ಮಾಡಿ ಒಂದು ಸ್ವಲ್ಪ ಸ್ಮೂತಾಗಿ ನಡ್ಕೊಂಡು ಬಂದಿದೆ. ಮನೆ ಕಂಪ್ಲೀಟ್ ಆಯಿತು, ಮನೆ ಗೃಹ ಪ್ರವೇಶನೂ ಆಯಿತು. ಬಟ್ ಮನೆ ಗೃಹ ಪ್ರವೇಶ ಮಾಡೋ ಟೈಮಲ್ಲಿ ಕೂಡ ಮತ್ತೆ ಇನ್ನೊಂದು ಚಾಲೆಂಜ್ನ ಫೇಸ್ ಮಾಡಿದ್ವಿ. ಅದೇನಪ್ಪ ಅಂದರೆ, ತುಂಬ ಜನ ಹೇಳ್ತಾ ಇದ್ರು 3 ಜನನೂ ಒಟ್ಟಿಗೆ ಗೃಹ ಪ್ರವೇಶ ಮಾಡಬೇಕು, 3 ಜನ ಸೇರಿ ಕಟ್ಟಿದ್ರೆ, ಅಥವಾ ಬರೀ ಒಬ್ರು ಮಾತ್ರ ಗೃಹ ಪ್ರವೇಶ ಮಾಡಬೇಕು, ಅಥವಾ ಒಬ್ರು ಮನೇಲಿ ಮಾತ್ರ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು, ಯಾಕಂದರೆ ಒಂದೇ ಬಿಲ್ಡಿಂಗ್ ಆಗಿರೋದ್ರಿಂದ.
ಸೊ ಈ ಥರ ತುಂಬಾ ಕನ್ಫ್ಯೂಷನ್ಸ್. ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದ್ರೆ, ಇಲ್ಲ ಎಲ್ಲ ಬೇರೆ ಬೇರೆ ಸಪ್ರೇಟ್ ಆಗಿ ಪೂಜೆ ಮಾಡಿಸ್ಬಾರ್ದು, ಸಪ್ರೇಟ್ ಆಗಿ ಹೋಮ ಮಾಡಿಸ್ಬಾರ್ದು, ಅಥವಾ 3 ಜನ ಒಟ್ಟಿಗೆನೆ ಮಾಡಬೇಕು. ಈ ಥರ ಎಲ್ಲ ತುಂಬಾನೇ ಕನ್ಫ್ಯೂಷನ್ಸ್ನ ನಮ್ಮ ತಲೆಯೊಳಗೂ ಕೂಡ ಹಾಕಿದ್ರು. ಸೊ ಆ ಟೈಮಲ್ಲಿ ಏನಪ್ಪ ಮಾಡಬೇಕು ಅಂತ ಮತ್ತೆ ಕ್ವೆಶನ್ ಮಾರ್ಕ್ ಬಂದಾಗ ನಮ್ಮಮ್ಮ, ನಿಜ ಹೇಳ್ತೀನಿ, ಆ ಟೈಮಲ್ಲಿ ನಗೊಂದ್ರೆ ನಗುನು ಬಂತು. ಯಾಕಂದರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಗೆ ಅಂದರೆ, ಏನೇ ಒಂದು ವಿಷಯ ತಿಳ್ಕೋಬೇಕು ಅಥವಾ ಏನಾದರೂ ಬೈ ಚಾನ್ಸ್ ಶಾಸ್ತ್ರ ಕೇಳಬೇಕು ಅಂದ್ರೆ ಏನು ಮಾಡ್ತಿದ್ರು, ಆಸ್ಟ್ರಾಲಜಿ ಹತ್ರ ಡೈರೆಕ್ಟಾಗಿ ಹೋಗ್ತಿದ್ರು. ಈ ಥರ ಪುರೋಹಿತರ ಹತ್ರ ಹೋಗಿ ಎಲ್ಲ ಕೇಳ್ಕೊಂಡು ಬರೋರು. ಬಟ್ ನಮ್ಮಮ್ಮ ಹೇಳಿದ್ರು, ನೀನು ಯಾವಾಗಲೂ ಕೇಳ್ತೀಯಲ್ಲ ಆಸ್ಟ್ರಾಟಾಕಲ್ಲಿ, ಈ ಸತಿನೂ ಕೇಳಿ ನೋಡು ಅಂತ ಹೇಳಿದ್ರು. ಸರಿ ಆಯಿತು ಮಮ್ಮಿ, ಪರವಾಗಿಲ್ಲ, ನೀನು ಕೂಡ ನಂಬಕ್ಕೆ ಸ್ಟಾರ್ಟ್ ಮಾಡಿದೀನಿ ಅಂತ ಹೇಳಿಬಿಟ್ಟು ಮತ್ತೆ ನಾನು ಗಾಯತ್ರಿ ಮ್ಯಾಮ್ನ ಕನ್ಸಲ್ಟ್ ಮಾಡಿದೆ. ಅವಾಗ ಅವ್ರು ನನಗೆ ಹೇಳಿದ್ರು, ಈ ಥರ ಸಪ್ರೇಟ್ ಮನೆ ಅಂದರೆ ಇವಾಗ ನೀವು ನಿಮ್ಮ ಹಸ್ಬೆಂಡ್ಸ್ ಮನೆ ಸಪ್ರೇಟ್ ಆಗಿದೆ. ಅಲ್ಲಿ ಒಂದೇ ಮನೆ ಇದ್ದಿದ್ರೆ ಅವಾಗ ಒಂದೇ ಪೂಜೆ ಹೋಗಿರ್ತಿತ್ತು. ಬಟ್ ಹಸ್ಬೆಂಡ್ಸ್ ಮನೆ ಸಪ್ರೇಟು, ಹಸ್ಬೆಂಡ್ ಅವ್ರ ಮನೆ ದೇವ್ರುಗಳು ಸಪ್ರೇಟು. ಸೊ ಮನೆ ದೇವರೆಲ್ಲ ಸಪ್ರೇಟ್ ಆಗಿರೋದ್ರಿಂದ ನೀವು ಸಪ್ರೇಟ್ ಆಗಿ ಪೂಜೆ ಮಾಡಿಸ್ಕೋಬೇಕು. ಯಾಕಂದರೆ ಇವಾಗ ಆಹ್ವಾನ ಮಾಡಬೇಕಾದ್ರೆ, ಹೋಮ ಮಾಡಬೇಕಾದ್ರೆ ಮನೆ ದೇವರ ಆಹ್ವಾನ ಆಗುತ್ತೆ, ಆವಾಗ ಈ ಥರ ಮಾಡೋಕ್ಕಾಗೋದಿಲ್ಲ ಅಂತೆಲ್ಲ ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ನನಗಂತೂ ತುಂಬಾ ಮಟ್ಟಿಗೆ ಹೆಲ್ಪ್ ಮಾಡಿದೆ. ನಿಮಗೂ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಹೆಲ್ಪ್ ಮಾಡ್ಬೋದು. ಇನ್ಫ್ಯಾಕ್ಟ್ ಇದು ಬರೀ ಈ ಥರ ಮನೆಗೆ ಅಂತಾನೆ ಅಲ್ಲ, ನಿಮ್ಮ ಫಿನಾನ್ಷಿಯಲ್ ಏನಾದರೂ ನಿಮಗೆ ಕೇಳಬೇಕು ಅಥವಾ ಪರ್ಸ್ನಲ್ ಏನಾದರೂ ಕೇಳಬೇಕು, ಲೈಕ್ ರಿಲೇಷನ್ಶಿಪ್ ಬಗ್ಗೆ ಏನಾದರೂ ಕೇಳಬೇಕು ಅಥವಾ ಏನಾದರೂ ಸ್ಟಡೀಸ್ ಬಗ್ಗೆ ಕೇಳಬೇಕು. ಸೊ ಈ ಥರ ಎಲ್ಲದರಲ್ಲೂ ಕೂಡ ಸಾಕಷ್ಟು ಹೆಲ್ಪ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಆ್ಯಂಡ್ ಆಸ್ಟ್ರೋಟಾಕ್ದು ಲಿಂಕ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ಔಟ್ ಮಾಡಿ. ಸೊ ನಮಗಂತೂ ತುಂಬ ಹೆಲ್ಪ್ ಆಗಿದೆ. ಮತ್ತು ಅವ್ರು ಕೆಲವೊಂದು ರೆಮಿಡೀಸ್ ಎಲ್ಲ ಹೇಳ್ತಾರೆ, ಆ ರೆಮಿಡೀಸ್ ಎಲ್ಲ ಮಾಡ್ತಾ ಹೋಗ್ತಾರೆ. ಅದೊಂಥರ ಮ್ಯಾನಿಫೆಸ್ಟೇಷನ್. ಹೇಗೆ ಒಂದು ರೆಮಿಡಿ ಹೇಳ್ತಾರೆ, ಆ ರೆಮಿಡಿನ ನಾವು ಫಾಲೋ ಮಾಡ್ಕೊಂಡು ಬರ್ತೀವಿ, ಅದೇ ರೀತಿ ಇದು ಕೂಡ ಅಷ್ಟೇ. ಅವರೊಂದು ಈ ಥರ ಮಾಡಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಆ ಥರ ಮಾಡಿದ್ರೆ ಅದಕ್ಕೆ ಹಿಂಗೆ ಖರ್ಚು ಮಾಡೋಷ್ಟು ಏನೂ ಇಲ್ಲ ಅಲ್ವಾ. ಸೊ ನಾವು ಮನೇಲೇ ಇಟ್ಕೊಂಡು ಆ ಥರ ಮಾಡಿದ್ರೆ ಎಲ್ಲ ಕಂಪ್ಲೀಟಾಗಿ ಒಂದು ಒಳ್ಳೇದಾಗುತ್ತೆ, ಒಂದು ಹೋಪ್ ಆ ಥರ ಇರುತ್ತೆ. ಸೊ ಈಸ್ ಗೈಸ್, ಇದೊಂದು ವಿಷಯ ನನ್ನ ಜೊತೆ ಶೇರ್ ಮಾಡ್ಕೊಬೇಕಿತ್ತು. ಬಿಕಾಸ್ ತುಂಬ ಜನ ಕೇಳ್ತಾನೆ ಇದ್ರಿ, ಲೈಕ್ ನಿಮಗೆ ಹೇಗೆ ಸಾಧ್ಯ ಆಯಿತು, ಇಷ್ಟು ಬೇಗ ಹೇಗೆ ಸಾಧ್ಯ ಆಯಿತು ಅಂತ. ಪ್ರತಿಯೊಂದೂ ಹೀಗೇನೆ ಆಗ್ಬಿಡಲ್ಲ. ಪ್ರತಿಯೊಂದಕ್ಕೂ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ, ತುಂಬಾ ಅದರದ್ದೇ ಆದಂಥ ಕೆಲಸನ ಮಾಡಿದ್ದೀವಿ. ಸೊ ಅದರಿಂದನೇ ಇಷ್ಟೆಲ್ಲ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಓಕೆ, ಸೊ ಬನ್ನಿ ಇವಾಗ ಬೇಗ ಹೋಗಿ ತಿಂಡಿ ಎಲ್ಲ ರೆಡಿ ಮಾಡಬೇಕು. ತಿಂಡಿ ಎಲ್ಲ ರೆಡಿ ಮಾಡಿದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಸೊ ಗೈಸ್, ಫೈನಲಿ ನಮ್ಮ ಮನೆಗೆ ನಮ್ಮ ಹೊಸ ಫರ್ನಿಚರ್ ಬಂದಿದೆ. ತುಂಬಾ ಖುಷಿ ಆಗ್ತಿದೆ. ಲಿಟ್ರಲಿ ಇದನ್ನು ಎಕ್ಸ್ಪೆಕ್ಟು ಕೂಡ ಮಾಡಿರಲಿಲ್ಲ ನಾನು, ಈ ಥರ ಒಂದು ಫರ್ನಿಚರ್ನ ನಾನು ತೊಗೊತೀನಿ ಅಂತ. ಸುಮ್ಮನೆ ನೋಡೋಣ, ಕೆಳಗಡೆ ಇಟ್ಕೊಳ್ಳೋಣ, ಒಂದು ರೂಮಲ್ಲಿ ಫುಲ್ ಹಾಸ್ಬಿಟ್ಟು ಅಂತ ಅಂದ್ಕೊಂಡಿದ್ದೆ. ಬಟ್ ಲಾಸ್ಟ್ ವ್ಲಾಗಲ್ಲೇ ನೋಡಿರ್ತೀರ, ಅದು ಒಂದು ಹೇಳ್ತಾರಲ್ಲ, ಪ್ಲ್ಯಾನ್ ಫೇಲ್ ಆಯಿತು ಅನ್ನೋ ಥರ. ಸೊ ಆ ರೀತಿಯೇ ಆಯಿತು. ಬಿಕಾಸ್ ನಾನು ಒಂದು ಬಟ್ಟೆ ಹುಡ್ಕೋಕೆ ಹೋಗಿ ಇನ್ನೊಂದು ಬಟ್ಟೆ ಎಲ್ಲಿ ಅಂತ ಹೇಳಿಬಿಟ್ಟು ಎಲ್ಲನೂ ಹೊದ್ರುಬಿಡ್ತಿದ್ದೆ. ಸೊ ಅದಾದಮೇಲೆ ಪುನೀತ್ ಕೂಡ ಹೇಳಿದ್ರು, ಆಗಲ್ಲ ಜಾನ್ವಿ, ಬಿಡು, ಒಂದು ಫರ್ನಿಚರ್ ತೊಗೊಂಡೇ ಬಿಡೋಣ ಅಂತ ಹೇಳಿದ್ರು. ಮತ್ತು ತುಂಬ ಸರ್ಚ್ ಮಾಡಿದ್ಮೇಲೆ ನಂಗೆ ಇದೊಂದು ಇಷ್ಟ ಆಯಿತು. ಹಾಗೂ ನಾನು ಹೇಳಿಬಿಟ್ಟಿದ್ದೆ ಪುನೀತಿಗೆ, ದಟ್ ವಾರ್ಡ್ರೋಬ್ಸ್ ತೊಗೊಂಡ್ರೆ ಈ 2 ಡೋರ್ಸ್ ಎಲ್ಲ ತೊಗೊಂಡು ಪ್ರಯೋಜನ ಇಲ್ಲ ಪುನಿ, ನಾನು ಬಟ್ಟೆಗಳು ಅದರೊಳಗೆ ಇಡಿಸೋದೂ ಇಲ್ಲ, ಆ್ಯಂಡ್ ನಿಮ್ಮ ಬಟ್ಟೆಗಳಿಗಂತೂ ಡೆಫಿನೆಟ್ಲಿ ಆಗೋಲ್ಲ ಅಂತ ಹೇಳಿಬಿಟ್ಟು. ಸೊ ಕೊನೆಗೆ ಈ ಥರ 4 ಡೋರ್ದು ಫರ್ನಿಚರ್ ನೋಡೋಣ ಅಂತ ಹೇಳಿ ಇದು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು. ಚೆನ್ನಾಗಿದೆ, ತುಂಬಾ ನಂಗೆ ಇಷ್ಟ ಆಯಿತು ಪರ್ಸ್ನಲಿ. ಸೊ ಇದ್ರದ್ದು ಲಿಂಕ್ ಏನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಆಯಿತಾ. ನನಗೇನು ಅನಿಸುತ್ತೆ ಅಂದರೆ, ಇವಾಗ ಬಾಡಿಗೆ ಮನೇಲಿ ಇರ್ತೀವಿ, ಮನೇಲಿ ವಾರ್ಡ್ರೋಬ್ಸ್ ಏನೂ ಮಾಡಿಕೊಟ್ಟಿರಲ್ಲ ಓನರ್ ಅಂತ ಅಂದರೆ, ಈ ರೀತಿಯಾಗಿ ನಾವು ಇನ್ವೆಸ್ಟ್ ಮಾಡ್ಕೋಬೋದು. ಏಕೆಂದರೆ ನಾವು ಫರ್ನಿಚರ್ ಇಲ್ಲದೆ ಇರೋ ಬಾಡಿಗೆ ಮನೇನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಬಾಂಬೆಯಿಂದ ನಾವು ಬೆಂಗಳೂರಿಗೆ ಶಿಫ್ಟ್ ಆದಾಗ ತುಂಬಾ ಒಂದು ಸೀಟಿನ ಮನೆಯಲ್ಲಿ ಬಾಡಿಗೆಗಿದ್ದಿದ್ದು. ಆ ಬಾಡಿಗೆ ಮನೆಯಲ್ಲಿ ಫರ್ನಿಚರ್ಸ್ ಏನೂ ಇರಲಿಲ್ಲ. ಬಟ್ಟೆ ಇಟ್ಕೊಳ್ಳೋಕ್ಕೆ ನಮಗೆ ಎಷ್ಟು ಹಿಂಸೆ ಆಗ್ತಿತ್ತು ಅಂದರೆ, ಆವಾಗ ನಮ್ಮ ಅಪ್ಪ ಅಮ್ಮ ಓಕೆ, ನಾವು ಒಂದು ಸ್ವಲ್ಪ ಈ ಥರ ಒಂದು 4-5 ಸಾವಿರ ಕೊಟ್ಟಿದ್ರು ಒಂದು ಈ ಥರ ಫರ್ನಿಚರ್ ಬಂದಿರೋದೇನೋ, ಆ ಥರ ತೊಗೊಬರ್ಬೋದಿಲ್ಲ ಅಂತಲೂ ಕೂಡ ಅವ್ರ ತಲೆಯಲ್ಲೂ ಯೋಚನೆ ಬರಲಿಲ್ಲ. ಲಿಟ್ರಲಿ ಪ್ಲಾಸ್ಟಿಕ್ ಕವರ್ಸಲ್ಲಿ ನಾವು ನಮ್ಮ ಬಟ್ಟೆಗಳನ್ನ ಇಟ್ಕೊಂಡಿದ್ದೀವಿ. ಸೊ ಆ ದಿನಕ್ಕೂ ಈ ದಿನಕ್ಕೂ ಯಪ್ಪ, ವಿ ಹ್ಯಾವ್ ಕಮ್ ಅ ವೆರಿ ಲಾಂಗ್ ವೇ ಅಂತ ಅನಿಸುತ್ತೆ. ಬಟ್ ಆ ಎಕ್ಸ್ಪೀರಿಯೆನ್ಸ್ನೂ ಮಾಡಿದ್ದೀವಿ ಗೈಸ್. ಫರ್ನಿಚರ್ಸ್ ಇಲ್ಲದಂತೆ, ಅಂದರೆ ಒಂದು ಕಬರ್ಡ್ ಇಲ್ಲದಂತೆ ನಾವು ಪ್ಲಾಸ್ಟಿಕ್ ಕವರ್ಸಲ್ಲಿ ವರ್ಷಾನುಗಟ್ಟಲೆ, 1.5ರಿಂದ 2 ವರ್ಷ ತನಕನೂ, ಇನ್ಫ್ಯಾಕ್ಟ್ 2-2.5 ವರ್ಷ ತನಕನೂ ಈ ಥರ ಕವರ್ಸಲ್ಲಿ ಬಟ್ಟೆನ ಇಟ್ಕೊಂಡು, ಬಾಕ್ಸಸ್ ಬರುತ್ತಲ್ಲ ಅದರಲ್ಲಿ ಬಟ್ಟೆನ ಇಟ್ಕೊಂಡು ಎಲ್ಲ ಮಾಡಿದ್ದೀವಿ. ಹೇಗಿದೆ ಕಲರು? ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಇನ್ನೂ ಲೈಟ್ ಬರುತ್ತೆ ಅಂದ್ಕೊಂಡ್ಬಿಟ್ಟಿದ್ವಿ, ಬಿಕಾಸ್ ಇದರಲ್ಲಿ ಇನ್ನೂ ಲೈಟ್ ಇತ್ತು. ಇದಕ್ಕೆ ನಮಗೆ ಆ್ಯಕ್ಚುಲಿ ನಮ್ದು ಇದ್ರ ಕಲರ್ ಬೇಕಿತ್ತು, ಅದೆಲ್ಲ ಒಂದೇ ಥರ. ಡೋರು ಮತ್ತು ಇಲ್ಲಿ ಒಳಗಡೆ ಫರ್ನಿಚರ್ಸ್ ಇದ್ದೀರಾ, ನಮ್ಮ ಬೆಡ್ಡು. ಸೊ ಗೈಸ್, ಇಲ್ಲಿ ನಮ್ಮ ವಾರ್ಡ್ರೋಬ್ ಬಂದು ಫಿಕ್ಸ್ ಆಗ್ತಾ ಇದೆ. ಈ ರೀತಿಯಾಗಿ ನೋಡ್ಬೋದು, ಇದು ಒಂದು ಬ್ಯಾಕ್ ಸೈಡ್ ಪೋರ್ಷನ್. ಹೇಗೆ ಕಾಣಿಸ್ತಿದೆ ನಂದು? ಚೆನ್ನಾಗಿ ಕಾಣಿಸ್ತಿದ್ಯಾ?
ಡೀಸೆಂಟಾಗಿ ಚೆನ್ನಾಗಿದೆ. ಡೀಸೆಂಟಾಗಿ ಚೆನ್ನಾಗಿದೆಯಂತೆ. ಸೊ ಇದು ನಮ್ಮ ವಾರ್ಡ್ರೋಬ್ ನೋಡಿ. ಇವ್ರು ಹೇಗ್ರಿ ಕಾಣಿಸ್ತಿದೆ ಪುನಿ? ಹೀಗೆ ಹೇಗೆ ಕಾಣಿಸ್ತಿದೆ ವಾರ್ಡ್ರೋಬು? ಡಿಫ್ರೆನ್ಸ್ ಇದೆ ಅಲ್ವಾ? ಬಟ್ ಆನ್ಲೈನ್ ಬಂದಿದ್ದ ಕಲರೇ ಬಂದಿದ್ರೆ ಚೆನ್ನಾಗಿರ್ಲಿಲ್ಲ. ಬಟ್ ಏನಪ್ಪಾ ಅಂದ್ರೆ ನಮಗೆ ಬೇರೆ ಆಪ್ಷನ್ಸ್ ಇರಲಿಲ್ಲ ಅಂತ ಅಂದ್ಬಿಟ್ಟು. ಹೌದು. ಆಕ್ಚುಲಿ ಬಂದು ನಾವು ತುಂಬಾ ಬಜೆಟ್ ಫ್ರೆಂಡ್ಲಿ ವಾರ್ಡ್ರೋಬ್ನ ನೋಡ್ತಾ ಇದ್ವಿ. ಇದು ಬಜೆಟ್ ಫ್ರೆಂಡ್ಲಿ ಕೂಡ ಬಂತು. ಅಂಡ್ ಕಲರ್ ನಿಜ ಹೇಳ್ಬೇಕು ಅಂದ್ರೆ ಈ ತರ ಒಂಥರ ಲೈಟಿಶ್ ಯೆಲ್ಲೋ ಕಲರ್ ತರ ಬರುತ್ತಲ್ಲ, ಬೇಜ್ ಯೆಲ್ಲೋ, ಆ ಕಲರಲ್ಲಿ ಇದ್ದಿದ್ದು. ಬಟ್ ಬಂದ ಮೇಲೆ ವಿ ಆರ್ ಸ್ಯಾಟಿಸ್ಫೈಡ್. ಕಂಪ್ಲೀಟ್ ಫಿನಿಶಿಂಗ್ ಆದ್ಮೇಲೆ ಅದು ನೋಡಕ್ ತಿಂದು ಚೆನ್ನಾಗಿರುತ್ತೆ. ಸೊ ಇವತ್ತು ಅಡುಗೆ ಬಂದ್ಬಿಟ್ಟು, ಅಡುಗೆ ಇನ್ ದ ಸೆನ್ಸ್ ಬ್ರೇಕ್ಫಾಸ್ಟ್ ಬೆಳಗ್ಗೆದು ರೆಡಿ ಆಗ್ತಾ ಇದೆ. ಚಪಾತಿ ನಂದು ಮಾಡ್ತಾ ಇದ್ದಾಳೆ. ಇದೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಇದು ಪಾಪ ಮೋಹನ್ ಎಲ್ಲ ಬಿಡಿಸ್ಕೊಟ್ರು, ಏಕೆಂದರೆ ಲೇಟಾಗಿ ಎದ್ಬಿಟ್ವಿ. ಇವತ್ತು ಎದ್ದಿದ್ದೆ 10 ಗಂಟೆ ಆಗೋಯ್ತು. ಫುಲ್ ನಿದ್ದೆ ಸಕ್ಕತ್ತು. ರಾತ್ರಿ ಮಮ್ಮಿ ಅಲ್ಲಿ ಅಂಗಡಿ ಹತ್ರ ಹೋಗಿದ್ವಿ. ಅಲ್ಲಿ ಅವ್ರನ್ನೆಲ್ಲ ಮೀಟ್ ಮಾಡಿಕೊಂಡು ಇಲ್ಲಿಂದ ಹೊರಟಿದ್ದೆ ನಾವು 9:30ಗೆ. ಅಲ್ಲಿ ಅವ್ರನ್ನೆಲ್ಲ ನೋಡಿಕೊಂಡು ದೋಸೆ ಗೀಸೆ ತಿನ್ಕೊಂಡು ವಾಪಸ್ ಮನೆಗೆ ಬರೋಷ್ಟು ಒಂದು 12:30, ಮತ್ತು ನಾನು ಮಲ್ಗೋಷ್ಟು 1:30 ಆಗಿತ್ತು. ಸೊ ಇವಾಗ ಏಯ್ ಬೈಕಡೆ ಅಯ್ಯಪ್ಪ ನನ್ನ ಮಕ್ಕಳು ಗಂಡು ಮಕ್ಕಳು ಗೈಸ್, ಗಂಡು ಮಕ್ಕಳು. ನೀನು ಸುಮ್ಮನಿರಪ್ಪ, ನನಗೆ ಕಷ್ಟ ಆಗುತ್ತೆ ಆಮೇಲೆ. ಸೊ ಇವತ್ತು ನಮ್ಮ ಮನೆಯಲ್ಲಿ ಬಂದು ಗೋಬಿ ಆಲೂ ಪಲ್ಯ ಆ್ಯಂಡ್ ಚಪಾತಿ ಬೇಗ ರೆಡಿ ಮಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಮನೆ ಗಂಡಸರುಗಳು ಬೇಗನೆ ಸ್ವಲ್ಪ ತಿಂತಾರಲ್ವ, ಸೊ ಅವ್ರಿಗೆ ತುಂಬ ಹೊಟ್ಟೆ ಹಸ್ಬಿಟ್ಟಿದೆ ಆಲ್ರೆಡಿ. ಸೊ ಬೇಗ ಮಾಡ್ತಾ ಇದ್ದೀವಿ. वो क्वालिटी कैसे है भैया? क्वालिटी कैसे? क्वालिटी अच्छा है. ತುಂಬ ಜನ ತಲೆಯಲ್ಲೂ ಇದು ಥಾಟ್ ಬಂದಿರುತ್ತೆ ದಟ್ ಈ ಫರ್ನಿಚರ್ಗೆ ನೀವು ಇನ್ವೆಸ್ಟ್ ಮಾಡೋ ಬದಲು ನಿಮ್ಮ ಮನೆ ಇಂಟೀರಿಯರ್ಸ್ನೇ ಮಾಡಿಸ್ಕೋಬೋದಾಗಿತ್ತಲ್ವಾ, ಯಾವುದಾದ್ರೂ ಒಂದು ರೂಮಲ್ಲೇ ಮಾಡಿಸ್ಕೋಬೋದಾಗಿತ್ತಲ್ವಾ ಅಂತ. ಬಟ್ ಇಂಟೀರಿಯರ್ಸ್ ಅಂತ ಬಂದಾಗ ಡೆಫಿನೆಟ್ಲಿ ಅದರದ್ದು ಕಾಸ್ಟಿಂಗ್ಸ್ ತುಂಬಾ ಬೇರೆ ಇರುತ್ತೆ. ಅದು ಸ್ವಂತ ಮನೆ ಮಾಡ್ಕೊಂಡಿರೋರಿಗೆ ಅದರದ್ದು ಒಂದು ಅನುಭವ ಚೆನ್ನಾಗಿರುತ್ತೆ. ಇಂಟೀರಿಯರ್ಸ್ ಅಂತ ಬಂದರೆ ನೀವು ಲಕ್ಷ ಅನ್ನೋ ಒಂದು ಮಾತಿಲ್ದಂತೆ 1000 ರೂಪಾಯಿದಲ್ಲಿ ಆಟಾಡೋಕ್ಕಾಗೋದೇ ಇಲ್ಲ. ಸೊ ನಮಗೆ ಇವಾಗ ನಾವಿರೋ ಸಿಚುವೇಷನಲ್ಲಿ ಒಂದು ಸ್ವಲ್ಪ ನಮ್ಮದು ಬಜೆಟ್ ಎಲ್ಲ ಸ್ವಲ್ಪ ಟೈಟ್ ಇದೆ ಗೈಸ್. ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ಮನೆಗೆ ಅಂತಲೇ ಒಂದಷ್ಟು ಸಾಲ ಎಲ್ಲನೂ ಕೂಡ ಮಾಡಿದ್ದೀವಿ. ಆ್ಯಂಡ್ ಇಂಟೀರಿಯರ್ಸ್ ನಾವು ಮಾಡಿಸಲ್ಲ ಅಂತ ಏನಿಲ್ಲ, ಒಂದು ಸ್ವಲ್ಪ ಟೈಮ್ ತೊಗೊಂಡು ಮಾಡಿಸೋಣ ಅಂತ ಹೇಳಿಬಿಟ್ಟು. ಬಿಕಾಸ್ ಹರಿಬರಿನಲ್ಲಿ ಹೇಗಿಗೋ ಮಾಡ್ಸೋಕ್ಕೆ ನಮಗಂತೂ ಇಷ್ಟ ಇಲ್ಲ. ಮಾಡಿಸ್ತಾ ಇದ್ದೀವಿ ಅಂದರೆ ಪರ್ಫೆಕ್ಟಾಗಿರಬೇಕು. ನಾವು ಜೀವನ ಪೂರ್ತಿಯ ಮನೆಯಲ್ಲಿ ಇರಬೇಕಾಗಿರೋದು. ಸೊ ಪರ್ಫೆಕ್ಟಾಗಿ ಮಾಡಿಸ್ಕೊಬೇಕು ಅಂತ ಹೇಳಿಬಿಟ್ಟೆ ಈ ಒಂದು 1 BHKಗೆ ಶಿಫ್ಟ್ ಆಗಿದ್ದು. ಆ್ಯಂಡ್ ಇಲ್ಲೂ ಕೂಡ ಮಾಡಿಸ್ಕೋಬೋದಾಗಿತ್ತಲ್ಲ ಸುಮ್ಮನೆ ಇಂಟೀರಿಯರ್ಸಲ್ಲೇ ಅಂತ ಅನ್ಕೋಬೋದು. ಬಟ್ ಅಗೇನ್ ಇಲ್ಲಿ ಅಷ್ಟು ಇನ್ವೆಸ್ಟ್ ಮಾಡೋಕ್ಕೂ ಕೂಡ ನಮಗೆ ಇಷ್ಟ ಇರಲಿಲ್ಲ. ಆಲ್ರೆಡಿ ಕಿಚನ್ದು ನೀವು ಈ ಶಟರ್ಸ್ ಎಲ್ಲನೂ ಕೂಡ ನೋಡಿರ್ತೀರ. ಸೊ ಅದಕ್ಕೆ ನಾವು ಒಂದು 20,000 ಅಷ್ಟು ಇನ್ವೆಸ್ಟ್ ಮಾಡಿದ್ದೀವಿ. ನಮ್ಮ ಹತ್ರ ವುಡ್ಡಿದ್ದು ಎಲ್ಲ ಇದ್ದೂ ಕೂಡ 20,000 to 25,000 ಅಷ್ಟು ಬರೀ ಆ ಶಟರ್ಸ್ ಕ್ಲೋಸಿಂಗ್ ಡೋರ್ಸ್ಗಷ್ಟಾಗಿದೆ. ಸೊ ಇವಾಗ ನಾವು ಒಂದು ವಾರ್ಡ್ರೋಬ್ ಅಂತ ಅಂದರೆ ಇನ್ನೂ ಎಷ್ಟಾಗ್ಬೋದು ಅಂತ ನೀವು ಇಮ್ಯಾಜಿನ್ ಮಾಡ್ಕೋಬೋದು. ಸೊ ಅದಕ್ಕೇ ಈ ರೀತಿಯಾಗಿ ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಪರ್ಚೇಸ್ ಮಾಡಿದಂಥದ್ದು. ಹಾಗೂ ಇದು ಸ್ಟರ್ಡಿಯಾಗೂ ಇದೆ ಮತ್ತು ತುಂಬ ಬಟ್ಟೆಗಳನ್ನ ಸ್ಟೋರ್ ಮಾಡ್ಕೋಬೋದು. ನಾನು ನಿಮಗೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ತೋರಿಸ್ತೀನಿ ಎಷ್ಟೆಲ್ಲ ನಾನು ಬಟ್ಟೆಗಳನ್ನ ಇದರಲ್ಲಿ ಇಟ್ಟಿದ್ದೀನಿ ಏನು ಎತ್ತ ಅಂತ. ಸೊ ತುಂಬ ಬಟ್ಟೆಗಳನ್ನ ಸ್ಟೋರ್ ಮಾಡ್ಕೋಬೋದು. ರೆಂಟಲ್ ಫ್ರೆಂಡ್ಲಿಯಾಗಿರುತ್ತೆ. ಆ್ಯಂಡ್ ಆರಾಮಾಗಿ ಅಲ್ಲಿ ಇಲ್ಲಿ ಶಿಫ್ಟಿಂಗ್ ಮಾಡಬೇಕಾದ್ರೂ ಈಸಿ ಆಗುತ್ತೆ ಅಂತ ನನಗೆ ಪರ್ಸ್ನಲಿ ಆ ಥರ ಇಷ್ಟ ಆಗಿ ನಾನು ಪರ್ಚೇಸ್ ಮಾಡಿದ್ದು ಇದನ್ನು. ಹೆಂಗಿದೆ ಜನ್ವಿ? ಹೆಂಗಿದೆ? ಚೆನ್ನಾಗಿ ಕಾಣಿಸ್ತಾ ಇದೆ, ಸಾಕು, ಖುಷಿ ಆಗ್ತಿದೆ ನನಗೆ ನಿಜವಾಗ್ಲೂ. ನನ್ನ ಮನೆಗೆ ಅಂತ ಹೇಳ್ಬಿಟ್ಟು ಮೊದಲನೇ ಈ ತರ ಫರ್ನಿಚರ್, ಸ್ವಂತ ಮನೆಯಲ್ಲಿ ಮೊದಲನೇ ಫರ್ನಿಚರ್ ತಗೊಂಡಿರೋದು. ಚಿಕ್ಕಪ್ಪ ಹತ್ರ ಇಸ್ಕೊಬ ಹೋಗಿ ಕೆಳಗಡೆ. ನೀನು ಹೇಳಿದ ಮಾತು ಕೇಳೋದು, ಅದಕ್ಕೆ ನೀವು ಯಾರು ಏನು ಕೊಡೋಲ್ಲ. ಸೊ ನನ್ನ ಸ್ವಂತ ಮನೆಗೆ ಅಂತ ಹೇಳ್ಬಿಟ್ಟು ಮೊದಲನೇ ಫರ್ನಿಚರ್ ಬಂದಿದೆ. ಅಂದರೆ ಇವಾಗ ಇಲ್ಲಿ 1 BHK ಬಂದಿದೆ. ಬಟ್ ಸ್ಟಿಲ್ ತುಂಬಾ ಖುಷಿ ಇದೆ, ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಆ್ಯಂಡ್ ತುಂಬ ಒಳ್ಳೆ ಕ್ವಾಲಿಟಿನಲ್ಲಿ ಬಂದಿದೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಒಂದು ಪುಟಾಣಿ ಈ ಚಿಕ್ಕದಾಗಿ ಚೊಕ್ಕದಾಗಿರೋ ಮನೆಗೆ ಒಂದು ಚಿಕ್ಕದಾಗಿ ಚೊಕ್ಕದಾಗಿರುವಂಥ ಒಂದು ವಾರ್ಡ್ರೋಬ್ ಚೆನ್ನಾಗಿದೆ. ಮಾತ್ರ ಖುಷಿ ಆಗ್ತಿದೆ. ಸಾಕು, ನನ್ನ ಬಟ್ಟೆ ಇಡಕ್ಕೆ ಸಾಕು. ಇಷ್ಟೊಂದು ನನ್ನ ಬಟ್ಟೆ ಬರುತ್ತೆ. ನನ್ನ ಸೀರೆಗಳು ಬರಲ್ಲ, ಬಟ್ ನನ್ನ ಡೈಲಿ ವೇರ್ ಬಟ್ಟೆ, ಈ ಥರ ಒಕೇಶನಲ್ ಬಟ್ಟೆ ಸಾಕು. ನಿಮ್ಮ ಬಟ್ಟೆಯನ್ನು ನಾನು ಬೇರೆ ಪ್ಲಾನ್ ಮಾಡಿದ್ದೀನಿ, ಸೊ ಅದರಲ್ಲಿ ಇಡ್ತೀನಿ. ಫೈನಲಿ ಎಲ್ಲ ಫಿಟ್ಟಿಂಗ್ಸ್ ಆಯಿತು ಗೈಸ್. ಫಿಟ್ಟಿಂಗ್ ಆದಮೇಲೆ ಇವಾಗ ನಮ್ಮ ವಾರ್ಡ್ರೋಬ್ ಮೂವಿಂಗ್ ಹೇಗೆ ಕಾಣಿಸ್ತಿದೆ?
ಚೆನ್ನಾಗಿ ಕಾಣಿಸ್ತಿದೆ, ನನಗೆ ಸಖತ್ ಇಷ್ಟ ಆಯಿತು. ಸೊ ನಮ್ಮ ರೂಮಲ್ಲಿ ಈ ಒಂದು ಜಾಗದಲ್ಲಿ ನಮ್ಮ ವಾರ್ಡ್ರೋಬ್ನ ಇಡ್ತಾ ಇದ್ದೀವಿ. ಬಹುತಿಟ್ ಅನ್ನಿಸ್ತದೆ ನೋಡ್ತಾ ಇದ್ರೆ, ತುಂಬಾನೇ ಅಂದ್ರೆ ನಾವು ಕೊಟ್ಟಿರೋ ದುಡ್ಡಿಗೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಕಲರ್ ಬಹುತ್ ಹಾ ಅಚ್ಚಾ ಕಲರ್. ಅವರೇ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ. पैसे में अच्छा है, अच्छा डील. ये 12.5. 12.5 वाह अच्छे है ना प्राइस भी हाँ कम प्राइस हाँ हाँ फ्लिपकार्ट. दूसरा वेबसाइट से कुछ भी ये ऐसे वाला नहीं मिला सस्ता में नहीं हाँ नहीं मिलेगा. फ्लिपकार्ट में मिलता है. ಹಾಂ, ಇದು ನಮ್ಮ ಫೈನಲ್ ಲುಕ್. ನಮ್ಮ ವಾರ್ಡ್ರೋಬ್ ಹೇಗೆ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇನ್ಫ್ಯಾಕ್ಟ್ ಫಿಟ್ಟಿಂಗ್ ಮಾಡೋಕ್ಕೆ ಬಂದಿರೋರು ಕೂಡ ಹೇಳ್ತಾ ಇದ್ರು ವರ್ತ್ ಇಟ್, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಆ್ಯಂಡ್ ನಿಮ್ಗೆ ಹೇಗೆ ಅನ್ನಿಸ್ತು ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ. ಹೊಸ ಮನೆಗೆ ಹಳೆ ನೆಂಟರು ಸ್ವಾಗತ. ಹೊಸ ಮನೆಗೆ ಹಳೆ ನೆಂಟರು ಹೊಸ ಮನೆಗೆ ಹಳೆ ನೆಂಟರು ಸ್ವಾಗತ. ನೋಡಿ ಗೈಸ್, ನಮ್ಮ ಅತ್ತಿಗೆ ಇವರು ನಮ್ಮ ಗೃಹ ಪ್ರವೇಶ ಆಗಿ 25 ದಿನ ಆದಮೇಲೆ ಇವತ್ತು ಬಂದಿದ್ದಾರೆ. ನಂಗೆ ಹೆಲ್ತ್ ಸರಿ ಇಲ್ಲ. ಹೆಲ್ತ್ ಸರಿ ಇಲ್ಲ ಅಂದ್ರೂ ಪ್ರತಿದಿನ ಆಫೀಸ್ಗೆ ಹೋಗ್ತಾ ಇದ್ರು, ಎಲ್ಲ ಕೆಲಸ ಊಟ ಮಾಡ್ತಾ ಇದ್ರು, ಮಲ್ಕೋತಾ ಇದ್ರು, ಎಲ್ಲಾನು ಮಾಡ್ತಾ ಇದ್ರು. ಒಂದು ಸಂಡೇ ಬಂದಿಲ್ಲ ಗೈಸ್, ಒಂದು ಸಂಡೇ ಬಂದಿಲ್ಲ. ಜನ ಕಾಮೆಂಟ್ ಮಾಡಿದ್ರೆ ಗೊತ್ತಾ, ಎಲ್ಲಿ ಬಿಂದು ಬಂದಿಲ್ಲ. ನೋಡಿದ್ರ ಕಾಮೆಂಟ್ಸು? ಅವ್ರು ತೇಜಾನ್ ಅವ್ರು ಮಾಡಿದ್ರು, ಇನ್ನೊಬ್ರು ಆ ಕಡೆ ಉತ್ತರ ಕನ್ನಡದವ್ರೇನೋ ಮಾಡಿದ್ರು. ಬಿಂದು ಬಂದಿಲ್ಲ ಯಾಕೆ, ಬಿಂದು ಬಂದಿಲ್ಲ ಯಾಕೆ. ಪ್ರತಾಪ್ ನೋಡ್ದವ್ರೆಲ್ಲ ಒಂದೇ ಕೇಳಿದ್ದು, ಬಿಂದು ಬಂದಿಲ್ಲ ಯಾಕೆ. ಸಾರಿ, ಹುಷಾರಿರ್ಲಿಲ್ಲ ಅದಕ್ಕೆ ಬಂದಿಲ್ಲ. ಕಳ್ಳಿ ಮನ್ನು, ಯಾಕೆ ನಿನ್ನ ಅತ್ತೆ ಮನೆಗೆ ಬಂದಿಲ್ಲ ಮನು? ಅಮ್ಮ ಕರ್ಕೊಂಡ್ರ. ಇದು ನನ್ನ ಸೊಸೆ, ಮುದ್ದು ಸೊಸೆ, ದೊಡ್ಡ ಸೊಸೆ ಇದು. ಅಕ್ಕ, ಇದು ಇನ್ಸ್ಟಾಲ್ ಬುಕ್ ಮಾಡ್ಬಿಟ್ಟು ಇದೆಲ್ಲ ಬಿಸಿ ಒರೆಸ್ಬೇಕು. ಫುಲ್ ಕೆಳಗಡೆ ತನಕ ಥರ್ಮೋಕೋಲ್ ಹೋಗಿದೆ. ಕ್ಲೋಸ್ ಮಾಡ್ಬೇಕು ತಾನೆ. ಅದು ಕ್ಲೋಸ್ ಮಾಡಿದ್ರು ಇದರಿಂದ ಹೋಗ್ತಾ ಇದೆ. ಮಾಡಿದ್ರಿ ಸೋನು? ಕ್ಲೋಸ್ ಮಾಡಿದ್ಯಾ? ಏನ್ರು ಥರ್ಮೋಕೋಲ್? ಬನ್ನಿ ತೋರಿಸ್ತೀವಿ, ಬಾರೆ. ನೀವು ನೋಡ್ಬಿಟ್ರಾ? ಅಣ್ಣ ಕಮ್. ಫಿಕ್ಸ್ ಆಗ್ಬಿಟ್ಟೈತೆ. ಹೇಗಿದೆ? ಇನ್ನೊಂದು ಹೈಟ್ ಬರಬೇಕು ಅಂದ್ರೆ 6 ಫೀಟೇ ಬರೋದು ಇದು. 6 ಫೀಟಾ? ನನ್ನ height ಇದ್ರೆ ನೋಡಿ, ನಿಮ್ಮ ಹೈಟ್ ಇದೆಯಾ? ನಾನು 6 feet ಗೆ 15 ಇಂಚು 1 ಇಂಚು ನಾನು 5. ಇದೆ, ಕರೆಕ್ಟ್ ಆಗಿದೆ. ಮೋಹನು 6 ಫೀಟ್ ಇದ್ದಾರೆ ಅಂತೆ ಗೈಸ್. ನಮ್ಮ ಅಣ್ಣ 5'11" ನಂದು. ನಮ್ಮಣ್ಣ 5'3". 6 ಎಲ್ಲ ಇಲ್ಲ. 5'3", 5'4" ಅದೇ, 6 feet ಇಲ್ಲ, 1 inch ಕಮ್ಮಿ. 5'11". 5'3", 5'4" ಇಲ್ಲ. ನೀನು 4 feet. 3 ಅಡಿ 3 ಅಡಿ. 3 ಅಡಿ. ಏ ಅಕ್ಕ, ಬೇಗ ಗುಡಿಸ್ಕೋ. ಗೂಡ್ಸ್ಕೋತೀನಿ ಕಣೆ. ಬೇಡ, ನೀವು ದಯವಿಟ್ಟು ಕುತ್ಕೊಳ್ಳಿ. ಅದಕ್ಕೆ ನೆಂಟ್ರ ಹತ್ರ ನಾವು ಕೆಲಸ ಮಾಡ್ಸಲ್ಲ. ಕೆಳಗಡೆ ಎಲ್ಲ ಕ್ಲೀನ್ ಐತೆ, ಬರೀ ಈ ಫ್ಲೋರು. ಸಿಕ್ಕಾಪಟ್ಟೆ ಕನ್ನಡ ಬಂದಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಮೋಹನ್ ಸೀಕ್ರೆಟ್ ಏನು? ಈ ತರ ಮಗ ಮಿಂಚಾರೆ. ಎಂತಂದ್ರೆ ಕೆಲಸ ಜಾಸ್ತಿ ಮಾಡಿದಷ್ಟು ಸ್ವಲ್ಪ ಸ್ವೆಟ್ ಆಗುತ್ತೆ, ಒಳ್ಳೆ ಇರೋ ಡರ್ಟ್ ಇಂಪ್ಯೂರಿಟೀಸ್ ಎಲ್ಲ ಆಚೆ ಬರುತ್ತೆ. ಸೊ ನಂದು ಜಾಸ್ತಿ ಕೆಲಸ ಇರೋರ್ಗೆ ಇದು ಒಂದು ಪಾಠ. ನೋಡಿ ಫ್ರೆಂಡ್ಸ್, ಎಲ್ಲರೂ ಕೆಲಸ ಮಾಡಿ. ಹಾಗಾದ್ರೆ ನಾವು ಕೆಲಸ ಮಾಡ್ತೀವಿ ದಿನ ಪೂರ್ತಿ. ಎಲ್ಲ ನಂದು ಹೋಗ್ಬೇಕು. ಆಕ್ಚುಲಿ ಏನ್ ಗೊತ್ತಾ, ಬ್ರ್ಯಾಂಡ್ ಪ್ರಮೋಷನ್ ಆಗಿದೆ ಅಂದ್ರೆ ಇವಾಗ ಹೇಳ್ತಾ ಇದ್ದೆ. ಓಕೆ, ಪ್ಯೂರಿಫೈ ಫೇಸ್ ವಾಶ್ ನ ಯೂಸ್ ಮಾಡಿದ್ದೆ. ಓ ಹೌದು, ಇವಾಗ ನೀವು ಪ್ಯೂರಿಫೈ ಫೇಸ್ ವಾಶ್. ಹೌದು, ನಂದು ಇಂದ ಏನ್ ಚೆನ್ನಾಗಿ ಕೆಲಸ ಮಾಡ್ತಿರೋದಕ್ಕೆ. ಹೌದು, ಇವಾಗ ನನ್ನ ಗಂಡ ವರ್ಕೌಟ್ ಮಾಡ್ತಾ ಇಲ್ಲ, ಅದಕ್ಕೆ ನಾನು ಚೆನ್ನಾಗಿರೋ ಅಡುಗೆ ಮಾಡಿ ಮನೆ ಕೆಲಸ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಅದರಿಂದ ಸ್ವಲ್ಪ ಹೆಲ್ದಿ ಆಗಿರ್ತಾರೆ, ಎಕ್ಸರ್ಸೈಸು ಆಗುತ್ತೆ, ಇಲ್ಲಿ ಹೆಲ್ದಿ ಫುಡ್. ಕೆಲಸದಲ್ಲಿ ಹೆಲ್ಪ್ ಮಾಡೋದು ಬೇರೆ, ಕೆಲಸ ಮಾಡ್ಸೋದು ಬೇರೆ. ಏನೋ ಒಂದೇ ಅಲ್ವಾ, ಎಂಡ್ ಆಫ್ ದ ಡೇ ಕೆಲಸ ಆಗ್ಬೇಕು. ಎಕ್ಸರ್ಸೈಸ್ ಆಗ್ಬೇಕು, ಜೊತೆ ಕೆಲಸನೂ ಆಗ್ಬೇಕು. ಹೌದು. ಹಂಗೆ ನಮ್ಮ ಅಣ್ಣ ಏನು ಮಾತಾಡ್ತಾ ಇಲ್ವಲ್ಲ ನಮ್ಮ ಅಣ್ಣ. ವೈ ಇಸ್ ಮೈ ಅಣ್ಣ ನಾಟ್ ಟಾಕಿಂಗ್ ಎನಿಥಿಂಗ್? ಅಣ್ಣ ತವರಿಗೆ ಬಂದ. ವೇಟ್ ಮಾಡ್ತಾ ಇದ್ದೀನಿ.
ಏನೇನು ನಮ್ಮ ಪಾರ್ಟ್ನರ್ ಇಂದ ಬಂದಿಲ್ಲ ಓ ಪಾರ್ಟ್ನರ್ ಎಲ್ಲ ಬರ್ತಾವಳೆ ಅಂತ ಏನಂದ್ರು ಅವ್ರ ಪಾರ್ಟ್ನರ್ ಅಂದ್ರೆ ಲಚ್ಚು ಮಮ್ಮಿ ಮನೆಯಲ್ಲೇ ಉಳ್ಕೊಂಡು ರಾತ್ರಿ ನಾವು ಬಂದ್ವಿ ಬಟ್ ಅವ್ರು ಉಳ್ಕೊಂಡ್ರು ಸೊ ಸರಿ ಹೊಟ್ಟೆ ಹಸಿತೈತೆ ಸಿಕ್ಕಾಪಟ್ಟೆ ಅವ್ರಿಗೆ ಪಾಪ ಸ್ವಲ್ಪ ಕವಳ ಹಾಕಿ ಏನೇನು ಸ್ವಲ್ಪ ಕವಳ ಹಾಕಿ ಕವಳ ಇಟ್ಕೊಳ್ಳಿ ಇದನ್ನ ಯಾವ ಇಲ್ಲ ಸ್ಟಾರ್ಟ್ ಆಗಿಲ್ಲ ರೆಡಿ ಮಾಡ್ಸಿ ಏನ್ ಮಾಡಿದ್ದೀರಾ ಬ್ರೇಕ್ಫಾಸ್ಟ್ ತುಂಬಾ ಸ್ಪೆಷಲ್ ಬ್ರೇಕ್ಫಾಸ್ಟ್ ಎಸ್ ಚಪಾತಿ ಎಂಡ್ ಮೂಮೆಂಟ್ ಬ್ರೇಕ್ಫಾಸ್ಟ್ ಚಪಾತಿಗೆ ಆಕ್ಚುಲಿ ಏನ್ ಗೊತ್ತಾ ನಾವು ಕಂಪ್ಲೀಟ್ ಆಗಿ ಗಿವ್ ಅಪ್ ಮಾಡ್ಬಿಟ್ಟಿದ್ವಿ ಬೇಡ ಇವತ್ತು ತಿಂಡಿ ಮಾಡೋದು ಹೊರಗಡೆ ತರಿಸ್ಕೊಂಡ್ಬಿಡೋಣ ಅಂತ ಬಟ್ ಫೈನಲಿ ಬೇಡ ಮಾಡೇ ಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಚಪಾತಿ ಎಸ್ ಬೆಳಿಗ್ಗೆನೆ ಎದ್ದಿ ನಮ್ಮ ಮನೆ ಪಕ್ಕ ಇರುವಂತ ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು ಹೌದಾ ಫೀಲ್ ಚೆನ್ನಾಗಿರುತ್ತೆ ಫೀಲ್ ಚೆನ್ನಾಗಿರುತ್ತೆ ಹೊಸ ಮನೇಲಿ ಎಲ್ಲ ಹೊಸದಾಗಿ ಏನೇ ಮಾಡಿದ್ರು ಎಲ್ಲ ಹೊಸದು ಅನ್ಸುತ್ತೆ ಓಕೆ ಚಪಾತಿ ಆಲೂ ಗೋಬಿ ಪಲ್ಯ ಸೂಪರ್ ನೋಡಮ್ಮಿ ಏನ್ ಇಷ್ಟು ದೊಡ್ಡ ತಗೊಂಡಿದ್ದೀರಾ ಹೇಗಿದೆ ಸೂಪರ್ ಚೆನ್ನಾಗಿ ತಗೊಂಡಿದ್ದೀಯಾ ಚೆನ್ನಾಗಿ ತಗೊಂಡಿದ್ದೀನಾ ಗೈಸ್ ನಮ್ಮ ಅಮ್ಮನೂ ಬಂದೈತಿ ಇವತ್ತು ನಮ್ಗೆ ಗೊತ್ತಿರ್ಲಿಲ್ಲ ಮಮ್ಮಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಫುಲ್ ಸರ್ಪ್ರೈಸ್ ಅಮ್ಮ ಮಗಳು ಸೇರ್ಕೊಂಡ್ ಕೊಟ್ಟಿದ್ದು ಅವಳು ಸರ್ಪ್ರೈಸ್ ಕೊಟ್ಟಿದ್ರಲ್ಲ ನಮ್ಗೆ ಅದಕ್ಕೆ ಇವತ್ತು ನಿನ್ ಹೇಗಿದೆ ನಮ್ಮ ವಾರ್ಡ್ರೋಬ್ ಹೊಸ ವಾರ್ಡ್ರೋಬ್ ಬೇರೆ ಬಿಂದಿಗೆಗಳೆಲ್ಲ ಅಲ್ಲ ಇದು ನಮ್ಮ ಮನೆಗೂ ಈ ಎರಡು ನಮ್ಮ ಅತ್ತೆದು ಒಂದು ನಂದು ಅದು ಕವರ್ ಮಾಡಿಡು ಅದೇ ಏನು ಕವರ್ ಇಲ್ಲ ಪ್ಲಾಸ್ಟಿಕ್ ಕವರ್ ಬರ್ತಲ್ಲ ಅದ್ರ ಇದೆಲ್ಲ ಟ್ರಾನ್ಸ್ಪರೆಂಟ್ ಅವೆಲ್ಲ ತೊಳೆದ್ಬಿಟ್ಟು ಪ್ಯಾಕ್ ಮಾಡ್ಬಿಟ್ರೆ ಹಂಗೆ ಇರ್ತದೆ ಇದು ನಮ್ಮ ಇಷ್ಟೆಲ್ಲ ಸಾಮಾನು ಇಟ್ಟರು ಮಮ್ಮಿ ಏನು ಅಷ್ಟು ಚಿಕ್ಕದು ಅನಿಸ್ತಾ ಇಲ್ಲ ರೂಮ್ ತುಂಬಾ ದೊಡ್ಡದಿದೆ ರೂಮ್ ಇದು ಆಯ್ತು ಸಾಕು ಬೇಕಾದಷ್ಟು ಬಟ್ಟೆ ಇದರಲ್ಲೆಲ್ಲ ಫುಲ್ ಮಕ್ಳದ್ದು ಇಡ್ತೀನಿ ಮಕ್ಳದು ಮತ್ತೆ ಪುನೀತದು ಒಂದ್ ಕಡೆ ಪುನೀತದು ಇನ್ನು ಇದೆರಡು ಇಷ್ಟು ಮಕ್ಳಿಗೆ ಸಾಕು ಇದರಲ್ಲೆಲ್ಲ ಫುಲ್ ನಂದು ಇಟ್ಕೊತೀನಿ ಯಾಕಂದ್ರೆ ನಂದೇ ಸ್ವಲ್ಪ ಬಟ್ಟೆ ಜಾಸ್ತಿ ಇರೋದ್ರಿಂದ ನಾನು ಹೇಳಿದ್ದು ಅದನ್ನ ಆಮೇಲೆ ಅದಕ್ಕೂ ನೆಗೆಟಿವ್ ಕಾಮೆಂಟ್ ಮಾಡಿಬಿಡಿ ಎಷ್ಟು ಹೇಳಿ ಮಮ್ಮಿ ನೀನು ಗೆಸ್ ಮಾಡು 10,000 ಮಮ್ಮಿ 10,000ಕ್ಕೆ ಇಷ್ಟು ದೊಡ್ಡ ಆರ್ಡ್ರ್ ಬರುತ್ತೆ ನಿಮಗೆ 12,500 ಹತ್ರ ಇದ್ದೆ ಇನ್ನು ಪರವಾಗಿಲ್ವಾ 12,500 ಕೊಡ್ಬೋದಾ ಕೊಡ್ಬೋದು ಫುಡ್ ಎಲ್ಲ ಹೆಂಗೈತೆ ಚೆನ್ನಾಗೈತೆ ಅವ್ನು ಫಿಟ್ಟಿಂಗ್ ಮಾಡೋನು ಹೇಳ್ತಿಲ್ಲ ಚೆನ್ನಾಗಿದೆ ಅವನೇ ನಂಬ್ತಾ ಇಲ್ಲ 12,500 ಅಂದಾಗ ಹೌದಾ ಅಂತ ಅಂದ ಅಲ್ಲಿ ಕುಬೇರ ಮೂಲೆ ಅಲ್ಲಿದೆ ಅಲ್ಲಿರ್ಬೇಕು ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ರೆ ಹಿಂಗ್ ಹೋಗ್ಬೋದು ಬಟ್ ಹಿಂಗ್ ಓಪನ್ ಮಾಡೋದು ಅವೆಲ್ಲ ಸ್ವಲ್ಪ ಹಿಂಸೆ ಹಾ ಜಾಗ ಉಳ್ಕೊಳ್ತೀನಿ ಇಷ್ಟು ಅದೊಂಥರ ಹಿಂಸೆ ಪರವಾಗಿಲ್ಲ ಇಲ್ಲೇ ಇರ್ಲಿ ಬಟ್ಟೆ ಅಷ್ಟೇ ಇಡೋದು ಕಣಮ್ಮ ಇನ್ನೇನು ಹಣಕಾಸು ಏನು ಇಡಲ್ಲ ಇರೋ ಇಷ್ಟು ಮನೇಲಿ ನಾನು ಏನು ಬಿಸಿಲಿ ಬರೀ ಬಟ್ಟೆ ಅಷ್ಟೇ ಬಟ್ಟೆ ಇಡೋದಕ್ಕೆ ಅದೇ ಆಟೋ ಜೊತೆ ಗೊತ್ತಿಲ್ಲ ಇನ್ನು ಯಾವ 1 ಅವರ್ ನೋಡ್ಬೇಕು ಆಟೋ ಜೊತೆ ಹೋಯ್ತಾ ಇದ್ದಲ್ಲ ಭಾಳ ಬಿಂದುಗೆ ಮನೆ ತೋರಿಸ್ತಾವಳೆ ಕಣಪ್ಪ ನನ್ನ ತಂಗಿ ಬಂದು ಮಾಡ್ತೀನಿ ಅಂತ ಅನ್ಕೊಂಡು ವೇಟ್ ಮಾಡ್ತಾ ಇದ್ದೀನಿ ಅಷ್ಟು ಹುಷಾರಿಲ್ಲ ನಮ್ಮ ಮಾವ ಮಾಡಿದ ಅಕ್ಕಿ ರೊಟ್ಟಿ ಸೂಪರ್ ತವರಿಗೆ ಬಾ ತಂಗಿ ತವರಿಗೆ ಬಾ ತಂಗಿ ಬರೀ ತಿನ್ನೋದ್ರ ಇಲ್ಲಿ ಬಾ ಅವ್ರು ತಿನ್ನೋಕೆ ಬಾ ತಂಗಿ ಇವಳು ತಿನ್ನಕ್ಕೆ ಬಾ ತಂಗಿ ಬಾರೆ ಇಲ್ಲಿ ಓ ವಾವ್ ಸೂಪರ್ ಆಗಿದೆ ನಿಜ ಹೇಳು ಆಕ್ಟಿಂಗ್ ಮಾಡಬೇಡ ನಿಮ್ಮನೆ ಅಷ್ಟೇನ್ ಚೆನ್ನಾಗಿಲ್ಲ ಸುಮಾರಾಗಿದೆ ಹೌದಾ ಹೌದಾ ಇವಾಗ ಹೇಳ ನಾನು ಹೇಳು ಅಯ್ಯೋ ಚೆನ್ನಾಗಿದೆ
ಮಸ್ತಾಗಿದೆ, ಚೆನ್ನಾಗಿದ್ಯಾ? ಕಾಂಪ್ಯಾಕ್ಟ್ ಆಗಿ ಹ್ಮ್ ವಿತ್ ಸ್ಟೋರೇಜ್ ಕೂಡ ಜಾಸ್ತಿ. ಈ ಡಾಲರ್ ಅದಕ್ಕೆ ಡ್ರಾವರ್ ಬಂದಿದೆ. ಎಷ್ಟಾಯ್ತು? ಗೆಸ್. 20, ನೋ 15, ನೋ 30. ನೋ 12.5. ಹೌದಾ? ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ಈಗ ಒಂದ್ ಸ್ವಲ್ಪ ಈ ತರ ನೋಡಿದ್ವಿ ಕಣ, ಈ ಕಲರ್ ಸಿಗ್ಲಿಲ್ಲ, ಔಟ್ ಆಫ್ ಸ್ಟಾಕ್ ಇತ್ತು. ನಮಗೂ ಇದೇ ಕಲರ್ ಬೇಕಿತ್ತು, ಬಟ್ ಇದು ಇನ್ನೂ ಲೈಟ್ ತೋರಿಸ್ತಾ ಇತ್ತು. ಅಯ್ಯೋ ಅಷ್ಟು ಲೈಟ್ ಅಲ್ಲಪ್ಪ ಅಂತ ಜೀಜು ಬುಕ್ ಮಾಡ್ತಾ ಇರ್ಲಿಲ್ಲ. ಬಟ್ ಇದು ಓಕೆ ಅಂತ ಅನಿಸ್ತು ಬಂದ್ಮೇಲೆ. ಚೆನ್ನಾಗಿದೆ. ಬಟ್ ಈ ಕಲರ್ ಇನ್ನೂ ಸಖತ್ತಾಗಿದೆ. ಇದೆಲ್ಲ ಫುಲ್ ಎಲ್ಲ ಒಂದೇ ತರ ಅನ್ಸೋದು. ಇದೆಲ್ಲ ಕಂಪ್ಲೀಟ್ ಆಗಿ ನಾನು ಇಷ್ಟು ದೊಡ್ಡ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಮಾಮೂಲಿ 2 sides ಅಂತ ಅನ್ಕೊಂಡಿದ್ವಿ. 2 side 3 side ಇದೆ. 4 ಡೋರ್ ಚಿಕ್ಕದು ಅದೇ ಕಾಂಪ್ಯಾಕ್ಟ್ ಬಟ್ ಸ್ಟೋರೇಜ್ ಜಾಸ್ತಿ ಇದೆಯಲ್ವಾ. ಅಂಡ್ ಮೋರ್ ಮಿರರ್ ಕೂಡ ಕೊಟ್ಟಿದ್ದಾರೆ. ಯೂಶಲಿ ಮಿರರ್ ಇವಾಗ ಇತ್ತೀಚೆಗೆ ಮಿರರ್ಸ್ ಎಲ್ಲ ಕೊಡಲ್ಲ. ಹೌದು, ಚೆನ್ನಾಗಿದೆ, ಸಕಲಾಗಿದೆ, ನಂಗೆ ಇಷ್ಟ ಆಯ್ತು. ಬೇಜಾನ್ ಕಡೆ ಅಕ್ಕ ಸಾಕು, ಇನ್ ಜಾಸ್ತಿ ಅಂತ ಅವಳಕ್ಕೆ ಹೋಗ್ಬೇಡ ಅಷ್ಟೇ. ಇದೆ ಲಾಸ್ಟ್. ನಾನು ಈ ಮನೆಗೆ ಅಂತ ನಾನು ತಗೊಂಡಿರೋ ಏಕ ಫರ್ನಿಚರ್ ಇದೆ, ಕೊನೆ ಫರ್ನಿಚರು ಇದೆ. ಆಮೇಲೆ ಮನೆ ಬಿಟ್ಟು ಹೋಗಿ ಕೆಳಗಡೆ ಮನೆ ಹೋದ್ಮೇಲೆ ಈ ಕಬೋರ್ಡ್ ತಗೊಂಡು ಹೋಗ್ತೀಯಾ? ಇಲ್ಲ, ಇದಿಲ್ಲೇ ಇರುತ್ತೆ. ಗೈ ಸಾಕ್ಷಿ ಇದೆ ಇದು. ಹೌದು, ಇದಿಲ್ಲೇ ಇರುತ್ತೆ. ಈಗ ನಾನು ಅಲ್ಲಿ ಫುಲ್ ವಾರ್ಡ್ರೋಬ್ಸ್ ಮಾಡ್ಸಲ್ವಾ. ಇಲ್ಲ, ಈ ತರ ಮಾಡಿಲ್ಲ. ಇದೇ ಗೈಸ್ ಇವತ್ತು ನಮ್ಮ ಮನೆಯಲ್ಲಿ ಮಧ್ಯಾಹ್ನದ ಊಟ ಸ್ಪೆಷಲ್. ಸೊ ಇವತ್ತು ನಮ್ಮ ಮನೆಯಲ್ಲಿ ತುಂಬಾ ಸ್ಪೆಷಲ್ ಆಗಿ ಏನೋ ಮಾಡಕ್ ಟ್ರೈ ಮಾಡಿದೀನಿ. ಗೊತ್ತಿಲ್ಲ ಅದೆಷ್ಟು ಸ್ಪೆಷಲ್ ಆಗಿದೆ ಅಂತ. ನೀನು ಆಡಿಸಿ ನೋಡು ಬಿಡಿಸಿ ನೋಡು ಅಂತ ಮಾಡ್ಕೊಬಿಟ್ಟೆ. ಏನು ನಿಮ್ ಮನೆಗ್ ಬಂದ್ ಮಾಡ್ಲೇಬೇಕಾ? ಬಂದ್ ನೆಮ್ಮದಿ ತಿನ್ಕೊಂಡು ಹೋಗಕ್ ಆಗಲ್ವ ನಾನು? ಹಂಗಾದ್ರೆ ನಾನು ನಿಮ್ಮ ಮನೆಗೆ ಬಂದು ನೆಮ್ಮದಿಯಾಗಿ ಏನ್ ಮಾಡಿದ್ಯಾ? ಒಂದು ಗಡ್ಡಿ ಏನ್ ಮಾಡಿದ್ಯಾ? ಲೇಟ್ ಆಗ್ತಿದೆ ಅಕ್ಕ ಅಂತ ಕರಿತೀಯಲ್ಲ. ಓಕೆ ಗೈಸ್, ಸೊ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಬಂದು ಘೀ ರೈಸ್ ಮಾಡಿದೀವಿ. ತುಂಬಾ ಕಡಿಮೆ ನಮ್ಮ ಮನೇಲಿ ಘೀ ರೈಸ್ ಮಾಡೋದು. ಸೊ ಇವತ್ತು ಮಾಡಿದೀನಿ ಘೀ ರೈಸ್. ಏನು ಬಿರಿಯಾನಿ ತರ ಇದೆ ಅಂತೆ ಗೈಸ್. ಇದು ಪನೀರ್ ಮಸಾಲ, ನನ್ನ ತಂಗಿ ಮೇಘದವ್ರು ಮಾಡಿರೋದು ಪನೀರ್ ಮಸಾಲ. ಹಾಗೂ ಇದು ಬ್ರಿಂಜಾಲ್ ಫ್ರೈ ಮಾಡಿದ್ದೀನಿ. ಯಾಕಂದ್ರೆ ನಮ್ಮ ಮನೇಲಿ ನಾನ್ ವೆಜ್ ಮಾಡಲ್ಲ ಅಲ್ವಾ, ಸೊ ಅದಕ್ಕೆ ಈ ತರ ಏನಾದ್ರು ಡಿಫ್ರೆಂಟ್ ಆಗಿ ಮಾಡಕ್ಕೆ ಟ್ರೈ ಮಾಡಿದೀನಿ. ನೋಡೋಣ ಬನ್ನಿ, ಕೇಳೋಣ. ನಮ್ಮ ಅಮ್ಮನಿಂದಾನೇ ಸ್ಟಾರ್ಟ್ ಮಾಡೋಣ. ಮಮ್ಮಿ ಹೆಂಗಿದೆ? ಏನ್ ಚೆನ್ನಾಗಿದೆ, ಏನ್ ಚೆನ್ನಾಗಿಲ್ಲ? ನೀರ್ ಚೆನ್ನಾಗಿದೆ ಅಂತ ಪನೀರ್ ಹೇಳಮ್ಮಿ. 3 ಚೆನ್ನಾಗಿದ್ಯಾ? ಕಾಂಬಿನೇಷನ್ ಹಾನೆಸ್ಟ್ ಕಾಂಬಿನೇಷನ್. ಅರುಣ್ ಅವರೇ ಹೇಳಿ ಅರುಣ್, ಪರವಾಗಿಲ್ಲ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಹೇಳಿ, ದಟ್ಸ್ ಓಕೆ. ಪನೀರ್ ಅಷ್ಟು ಫುಲ್ ಇದಾಗ್ಬಿಟ್ಟೈತೆ. ಅಂದ್ರೆ ಅದು ಕಟ್ ಮಾಡಕ್ಕೆ ಆಗ್ಲಿಲ್ಲ ಪನೀರು. ತುಂಬಾ ಟ್ರೈ ಮಾಡಿದ್ವಿ. ಹಾ, ಮೋಹನ್ ನೀವ್ ಹೇಳಿ. ನಮ್ಮ ಮೈದ್ನ ಚೆನ್ನಾಗಿದೆ, ಕಾಂಬಿನೇಷನ್ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಮಶ್ರೂಮ್ ಮಾಡಿದ್ರಲ್ಲ, ಅದು ಇನ್ನೂ ಸಕ್ಕತ್ತಾಗಿದೆ. ಮಶ್ರೂಮ್ ಮಾಡಿ ತಗೋಬರ್ಬೋದಾಗಿತ್ತು ನಾವು ಆಕ್ಚುಲಿ. ಬಟ್ ಪನೀರು ಚೆನ್ನಾಗಿದೆ. ಪನೀರು ಚಪಾತಿಗಿನ್ನ ಟೇಸ್ಟ್ ಇರುತ್ತೆ. ಪ್ರಾಬಬ್ಲಿ ಇದ್ದದ ಗ್ರೇವಿ ಎಲ್ಲ ಚಪಾತಿ ಚೆನ್ನಾಗಿದೆ. ಅಣ್ಣ ತವರಿಗೆ ಬಾ ಅಣ್ಣ. ಹೇಗಿದೆ? ಚೆನ್ನಾಗಿದೆಯಾ? ರೈಸ್ ಚೆನ್ನಾಗಿದೆ. ಓಕೆ ಗೈಸ್, ಸೊ ನಾನು ಬಂದು ಗೀ ರೈಸ್ ಮಾಡಿರೋದು ನಂಗೆ ಖುಷಿ ಇದೆ. ನನ್ಗೆ ಗೀ ರೈಸ್ ಚೆನ್ನಾಗಾಗಿದೆ ಅಂತ. ಬಟ್ ನಮ್ಮ ಮೇಘಲ್ ಅವರು ಪನೀರ್ ಈ ಸತಿ ಚೆನ್ನಾಗಿದೆ, ಏನಿಲ್ಲ. ಪನೀರ್ ಟೇಸ್ಟ್ ಚೆನ್ನಾಗಿದೆ. ಇಂಡಿವಿಜುವಲ್ ಆಗಿ ಚೆನ್ನಾಗಿದೆ. ಇಂಡಿವಿಜುವಲ್ಗೂ ಚೆನ್ನಾಗಿದೆ. ಹಾ, ಬಟ್ ಕಾಂಬಿನೇಷನ್ ವೈಸ್ ಚಪಾತಿ ಚೆನ್ನಾಗಿದೆ. ಚಪಾತಿ ಚೆನ್ನಾಗಿದೆ. ನಮ್ಮ ಯಜಮಾನ್ರು ಇವಾಗ ಆಗಮನಿಸ್ತಾ ಇದ್ದಾರೆ. ಬನ್ರಿ ರೀ ಬಾಂಡೋ. ಏನ್ ಗೊತ್ತಾ, ಪುನೀತ ಯಾಕೆ ಹೇಳಿ ಇಷ್ಟು ನೆಮ್ಮದಿಯಾಗಿರೋದು? ಅಂಕಲ್ ತಗೊಂಬಂದಿದ್ದು ರೊಟ್ಟಿ ತಿನ್ಕೊಂಡ್ರು ಅವರು. ಅದಕ್ಕೆ ಹೊಟ್ಟೆ ಒಂಥರ ಕವ ಕವ ಅಂತ ಇಲ್ಲ ಅವ್ರಿಗೆ.
ಟೈಮ್ ಅಂತೂ ತುಂಬಾ ಜಾಸ್ತಿ ಆಗುತ್ತೆ guys. ಬನ್ನಿ ನೋಡಿ ಬಿಸಿ. ನಮ್ಮ ಗಂಡನ ರಿವ್ಯೂ ಕೇಳೋಣ ಗೈಸ್. ಊಟ ಮಾಡೋದು ಫಸ್ಟ್ ನೀವು ಹೊಟ್ಟೆ ತುಂಬಾ ಊಟ ಮಾಡಿ. ಇಲ್ಲ ಬೇಡ ಊಟ ತರತಿದ್ಯಾ ತಿನ್ನೋ ಊಟ ಏ ಬಟ್ಟೆ ಹೆಸರು 3 ದಿನ ಬಿಡ್ತೀನಿ. ಎಲ್ಲ ಏನು ರಿವ್ಯೂ ಕೊಟ್ಟರು ಚೆನ್ನಾಗಿತ್ತು. ಚೆನ್ನಾಗಿಲ್ಲ ಅಂದ್ರ ಸುಮಾರಾಗಿದೆ ಅಂದ್ರು ನೀನ್ ಹೇಳು. ಸುಮಾರಾಗಿದ್ಯಾ? ನಿಜ ಏನ್ರಿ? ಚೆನ್ನಾಗಿದೆ. ನಂದು ಸರಿ ಮಾಡಿದಾಗ ಚೆನ್ನಾಗಿರುತ್ತೆ. ನೀನ್ ಹೋಗ್ಬಿಟ್ಟು ಅಲ್ಲಿ ಅಂಗೂರು ಅವಳು ಫುಲ್ ಡ್ರೈ ಮಾಡ್ಬಿಡ್ತಾಳಲ್ಲ. ನಾನು ಈ ರೈಸ್ಗೆ ಒಂಚೂರು ಗ್ರೇವಿ ತರ ಇರ್ಲಿ, ಗ್ರೇವಿ ಮಾಡು ಅಂತ ಅಂದೆ. ಕರೆಕ್ಟ್ ಆಗಿತ್ತು. ಇವಳೆ ಏನೇನೋ ಹುಜ್ಜಿ ಅಂದು ಬಬ್ಬಿ ಅಂದು ಅದ್ರ ಕಾಜು ಪಿಸ್ತಾ ಬೇರೆ ಮಮ್ಮಿ ನಾನು ಮಾಡಲು ಚೆನ್ನಾಗಿ ಮಾಡಲ್ವ ನಾನು? ಪಿಸ್ತಾ ಅಂತಂದ್ರೆ ಅದು ಹೋಯ್ತು ಅಂತ ಕಾಜು ಪಿಸ್ತಾ ಅಂತ ಪಿಸ್ತಾ ಹಾಕ್ತಾರೆ, ಬರೀ ಕಾಜು ಹಾಕ್ತಾರೆ ಕಣೆ. ಏನ್ ಹೇಳೋದು? ಮೀನು ವೆಜ್ ಮೀನು ಬದನೆಕಾಯಿ ಇಲ್ಲ ವೆಜ್ ಮೀನು ಇದ್ದಿದ್ದು ಅಕ್ಕ ರೈಸ್ ಚೆನ್ನಾಗಿದ್ದೀರಿ ಬದ್ನೆಕಾಯಿ? ಚೆನ್ನಾಗಿದೆ ಅಕ್ಕ ಫಸ್ಟ್ ರೈಸ್